ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ತಿಳಿಸ್ಕೊಡುವಂಥ ಟಾಪಿಕ್ ಏನಪ್ಪ ಅಂದರೆ ನಿಮ್ಮ ಒಂದು ಮೊಬೈಲ್ ಹ್ಯಾಕ್ ಆಗಿದೆಯೋ ಇಲ್ಲವೋ ಎಂದು ತಿಳಿದುಕೊಳ್ಳೋದು ಹೇಗೆ ಎಂಬುದಾಗಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂದರೆ ಈಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಇದೇ ಥರದ ಟೆಕ್ನಾಲಜಿ ವಿಡಿಯೋಗಳಿಗೋಸ್ಕರ, ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಮತ್ತು ಯೂಟ್ಯೂಬ್ ಟಿಪ್ಸ್ಗಳಿಗೋಸ್ಕರ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಮೊಬೈಲ್ ಹ್ಯಾಕ್ ಆಗಿದೆಯೋ ಇಲ್ಲವೋ ಎಂದು ತಿಳಿದುಕೊಳ್ಳೋದು ಹೇಗೆ ಎಂಬುದಾಗಿ ಈ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ. ನಿಮ್ಮ ಒಂದು ಮೊಬೈಲ್ ಹ್ಯಾಕ್ ಆಗಿತ್ತಪ್ಪ ಅಂದರೆ ನಿಮ್ಮ ಒಂದು ಮೊಬೈಲ್ ಹೀಟ್ ಆಗ್ತಾ ಇರುತ್ತೆ. ನೀವು ಆ ಮೊಬೈಲನ್ನು ಎಲ್ಲೋ ಒಂದು ಕಡೆ ಇಟ್ಟಿರ್ತೀರ, ಆದರೆ ಆ ಮೊಬೈಲ್ ಹೀಟ್ ಆಗ್ತಾ ಇರುತ್ತೆ. ನೀವು ಆ ಮೊಬೈಲನ್ನು ಯೂಸ್ ಮಾಡಿರೋದೇ ಇಲ್ಲ, ಆದರೆ ಆ ಮೊಬೈಲು ಹೀಟ್ ಆಗ್ತಾ ಇರುತ್ತೆ. ಇದು ಮೊದಲನೇ ಟ್ರಿಕ್ ನಿಮ್ಮ ಒಂದು ಮೊಬೈಲ್ ಯಾಕಾಗಿದೆಯೋ ಇಲ್ಲವೋ ಎಂದು ತಿಳಿದುಕೊಳ್ಳೋದಕ್ಕೆ. ಇನ್ನು ಎರಡನೇ ಟ್ರಿಕ್ ಏನಪ್ಪ ಅಂದರೆ ಆ ಮೊಬೈಲು ಆಟೋಮೆಟಿಕ್ಕಾಗಿ ವರ್ಕ್ ಆಗ್ತಾ ಇರುತ್ತೆ. ನೀವು ನಿಮ್ಮ ಒಂದು ಮೊಬೈಲನ್ನ ಎಲ್ಲೋ ಒಂದು ಕಡೆ ಇಟ್ಟಿರ್ತೀರ, ಆದರೆ ಆ ಮೊಬೈಲ್ನಲ್ಲಿ ಕೆಲವೊಂದು ಅಪ್ಲಿಕೇಶನ್ಗಳು ಓಪನ್ ಆಗ್ತಾ ಇರುತ್ತೆ. ನೀವೇನು ಟಚ್ ಮಾಡ್ತಾ ಇರೋದಿಲ್ಲ, ಆದರೆ ಆದಷ್ಟಕ್ಕದೇ ಆಟೋಮೆಟಿಕ್ಕಾಗಿ ಆ ಅಪ್ಲಿಕೇಶನ್ಗಳು ಓಪನ್ ಆಗ್ತಾ ಇರ್ತವೆ. ಇದರ ಅರ್ಥ ಏನಪ್ಪ ಅಂದರೆ ನಿಮ್ಮ ಒಂದು ಮೊಬೈಲ್ ಯಾಕಾಗಿದೆ ಅಂತ ಅರ್ಥ. ಮೂರನೆಯದಾಗಿ ನಿಮ್ಮ ಒಂದು ಮೊಬೈಲ್ನ ಬ್ಯಾಟ್ರಿ ಬೇಗ ಡ್ರೈನ್ ಆಗ್ತಾ ಇರುತ್ತೆ. ಹಳೆ ಮೊಬೈಲ್ ಆಗಿತ್ತಪ್ಪ ಅಂದರೆ ಸ್ವಲ್ಪ ಬೇಗ ಡ್ರೈನ್ ಆಗುತ್ತೆ. ಆದರೆ ನೀವು ಒಂದು ಹೊಸ ಮೊಬೈಲನ್ನು ತಗೊಂಡಿದ್ದೀರಪ್ಪ ಅಂದರೆ ಆ ಒಂದು ಮೊಬೈಲ್ನ ಬ್ಯಾಟ್ರಿ ಬೇಗ ಡ್ರೈನ್ ಆಗ್ತಾ ಇರುತ್ತೆ. ನೀವೇನು ಅಪ್ಲಿಕೇಶನ್ಗಳನ್ನು ಓಪನ್ ಮಾಡಿರೋದೇ ಇಲ್ಲ, ಆದರೆ ನೀವೇನು ಮೊಬೈಲನ್ನು ಯೂಸ್ ಮಾಡಿರೋದಿಲ್ಲ, ಆದರೆ ನಿಮ್ಮ ಒಂದು ಮೊಬೈಲಲ್ಲಿ ಬ್ಯಾಟ್ರಿ ಡ್ರೈನ್ ಆಗ್ತಾ ಇರುತ್ತೆ. ಇದರ ಅರ್ಥ ಏನಪ್ಪ ಅಂದರೆ ನಿಮ್ಮ ಒಂದು ಮೊಬೈಲ್ ಯಾಕಾಗಿದೆ ಎಂದು ಅರ್ಥ. ಮತ್ತು ನಾಲ್ಕನೇದಾಗಿ ನಿಮ್ಮ ಒಂದು ಮೊಬೈಲ್ನಲ್ಲಿ ಅಗ್ಲಗ್ಲ ಅಡ್ವರ್ಟೈಸ್ಮೆಂಟ್ಗಳು ಓಪನ್ ಆಗ್ತಾ ಇರುತ್ತೆ. ನೀವು ಹೋಮ್ ಪೇಜಲ್ಲೇ ಇರ್ತೀರ, ಆದರೆ ಆದಷ್ಟಕ್ಕದೇ ಯಾವುದೋ ಒಂದು ಅಪ್ಲಿಕೇಶನ್ಗಳಿಗೆ ಕರ್ಕೊಂಡು ಹೋಗುತ್ತೆ, ಅದರಲ್ಲಿ ಅಡ್ವರ್ಟೈಸ್ಮೆಂಟ್ಗಳು ತೋರಿಸ್ತಾ ಇರುತ್ತೆ. ಇದು ನಾಲ್ಕನೇ ಟ್ರಿಪ್ಪು. ಇನ್ನು ಐದನೇದಾಗಿ ಏನಪ್ಪ ಅಂದರೆ ನೀವು ನಿಮ್ಮ ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಇರ್ತೀರ, ನಾನು ಆ ಮೊಬೈಲ್ ತಗೊಬೇಕು, ಆ ಶೂ ತಗೊಬೇಕು, ಆ ಬಟ್ಟೆ ತಗೊಬೇಕು ಎಂಬುದಾಗಿ. ಆದರೆ ನೀವು ಮೊಬೈಲನ್ನು ನೋಡುವಾಗ ಅದೇ ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಇದರ ಅರ್ಥ ಏನಪ್ಪ ಅಂದರೆ ನಿಮ್ಮ ಒಂದು ಮೊಬೈಲ್ ಯಾಕಾಗಿದೆ ಎಂಬುದಾಗಿ ಇದರ ಅರ್ಥ. ಇಷ್ಟೇ ಫ್ರೆಂಡ್ಸ್, ನಿಮ್ಮ ಒಂದು ಮೊಬೈಲ್ ಯಾಕಾಗಿದೆಯೋ ಇಲ್ಲವೋ ಎಂದು ಹೇಗೆ ತಿಳಿದುಕೊಳ್ಳೋದು ಎಂಬುದಾಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಎಂದು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.